ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು ಭಾರತೀಯ ಸೇನೆಯಲ್ಲಿ ಒಂದು ನೇಮಕಾತಿ ನಡೀತಾ ಇದೆ. ಯಾವುದಪ್ಪ ನೇಮಕಾತಿ ಅಂತಂದರೆ ಅಗ್ನಿಪಥ್ ಅಂದರೆ ಅಗ್ನಿವೀರ. ಈ ಒಂದು ನೇಮಕಾತಿ ಏನು ಈ ಮಿಲಿಟರಿ ಸಿಸ್ಟಮ್ ಆ ಥರ ಇರುತ್ತೆ. ಇದು 4 ವರ್ಷದ ಒಂದು ಸೇವೆ ಇರುತ್ತೆ ಸ್ನೇಹಿತರೆ. ಈ ಒಂದು 4 ವರ್ಷದಲ್ಲಿ ಏನೇನು ಬೆನಿಫಿಟ್ಗಳು ಸಿಗ್ತವೆ, 4 ವರ್ಷ ಆದಮೇಲೆ ಮುಂದೆ ಜಾಬ್ ಸಿಗುತ್ತಾ, ಒಂದು 4 ವರ್ಷದಲ್ಲಿ ಎಷ್ಟೆಷ್ಟು ಸಂಬಳ ಇರುತ್ತೆ, ಯಾರು ಸೇರ್ಬೋದು, ಎಷ್ಟು ವಯಸ್ಸಿದೆ, ಇದಕ್ಕೆ ವಿದ್ಯಾರ್ಹತೆ ಏನಿದೆ ಅಂತಕ್ಕಂಥದ್ದು ಸಂಪೂರ್ಣವಾಗಿ ನೋಡೋಣ. ಯಾರ್ಯಾರೆಲ್ಲ ಅಗ್ನಿವೀರ ಒಂದು ಅಗ್ನಿಪಥದಲ್ಲಿ ಸೇರ್ಕೊಳ್ಬೇಕಂತೀರ, ಅಂಥ ಒಂದು ಅಭ್ಯರ್ಥಿಗಳಿಗೆ ಈ ಒಂದು ಮಾಹಿತಿನ ಶೇರ್ ಮಾಡಿ ಅಂತ ಹೇಳುತ್ತಾ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ. ನೋಡ್ಬೋದು, ನಿಮಗೆ ಮೇಲೆ ತಿಳಿಸಿರುವ ಹಾಗೆ ನೋಡಿ, ಭಾರತೀಯ ಒಂದು ಸೇನೆಯ ಅಗ್ನಿಪಥ್ ನೇಮಕಾತಿ. ಟೋಟಲ್ ಹುದ್ದೆಗಳು 46,000 ಹುದ್ದೆ ಹೆಸರು ಅಗ್ನಿವೀರ. ವಿದ್ಯಾರ್ಥಿ ಬಂದು 8ನೇ ಕ್ಲಾಸ್ ಪಾಸ್ ಆದರೂ ನಡೆಯುತ್ತೆ, 10ನೇ ಕ್ಲಾಸು 12ನೇ ಕ್ಲಾಸ್ ಯಾವುದಾದ್ರೂ ಕೂಡ ನಡೆಯುತ್ತೆ ಸ್ನೇಹಿತರೆ. ಮುಂದೆ ನೋಡ್ತಾ ಹೋದರೆ ನೋಡಿ, ವಯಸ್ಸು ಬಂದು ಮೇನ್ ಇಂಪಾರ್ಟೆಂಟ್. ಇದು ವಯಸ್ಸು ನೋಡಿ, ವಯಸ್ಸು ಬಂದು 17 ವರ್ಷದಿಂದ 23 ವರ್ಷದ ಒಳಗಿನವರು ಇರಬೇಕು. 23 ಮೇಲಾಗಿನ 1 ತಿಂಗಳಾಗಿದೆ, 2 ತಿಂಗಳಾದರೂ ಅವರು ತೊಗೊಳ್ಳಲ್ಲ. 17ಗಿನ್ನ 1 ತಿಂಗಳು ಕಡಿಮೆ ಇದೆ ಅಂಥವ್ರಿಗೆ ಕೂಡ ಇಲ್ಲಿ ತೊಗೊಳ್ಳಲ್ಲ ಸ್ನೇಹಿತರೆ. 17 ಕಂಪ್ಲೀಟ್ ಆಗಿರಬೇಕು, 23 ಒಳಗಡೆ ಇರಬೇಕು. ಸಂಬಳ ನೋಡ್ತಾ ಹೋಗೋದಾದರೆ ಸ್ಟಾರ್ಟಿಂಗಲ್ಲಿ 30,000 ನಿಮಗೆ ಕೊಡ್ತಾರೆ ಸ್ನೇಹಿತರೆ. 30,000ರಿಂದ 40,000 ಸಿಗುತ್ತೆ ತಿಂಗಳಿಗೆ. ನೋಡ್ತಾ ಹೋಗ್ಬೋದು. ಈ ಒಂದು ಹುದ್ದೆಗಳು ಎಲ್ಲಿದ್ದಾವೆ ಅಂತಂದರೆ ನೋಡಿ, ಭಾರತದಾದ್ಯಂತ ನಮ್ಮದು ಇಂಡಿಯಾದಾಗ ನಿಮಗೆ ಎಲ್ಲಿ ಬೇಕಾದರೂ ಹಾಕೋಬೋದು ಸ್ನೇಹಿತರೆ. ಆಯ್ಕೆ ಯಾವ ಥರ ಇರುತ್ತೆ ಅಂತಂದರೆ ದೈಹಿಕ ಪರೀಕ್ಷೆ, ಅಂದರೆ ನಿಮಗೆ ಫಿಸಿಕಲ್ ಟೆಸ್ಟ್ ಇರುತ್ತೆ, ರನ್ನಿಂಗು, ಹೈ ಜಂಪು, ಲಾಂಗ್ ಜಂಪು, ಈ ಥರದೊಂದು ದೈಹಿಕ ಪರೀಕ್ಷೆ ಇರುತ್ತೆ. ಅದಾದಮೇಲೆ ಮೆಡಿಕಲ್ ವೈದ್ಯಕೀಯ ಪರೀಕ್ಷೆ ಇರುತ್ತೆ. ನೀವು ಅರ್ಜಿ ಯಾವ ಥರ ಹಾಕಬೇಕು ಅಂದರೆ ನೀವು ಆನ್ಲೈನಲ್ಲಿ ಅರ್ಜಿ ಹಾಕಬೇಕು. ಆಮೇಲೆ ನಿಮಗೆ ಈ ಒಂದು ದೈಹಿಕ ಪರೀಕ್ಷೆಗೆ ಅವರು ಕರೀತಾರೆ ಸ್ನೇಹಿತರೆ, ಆನ್ಲೈನಲ್ಲಿ ಕರೀತಾರೆ, ನೀವು ನೋಡಿಕೊಂಡು ಹೋಗಬೇಕಾಗುತ್ತೆ. ನೆಕ್ಸ್ಟ್ ನೋಡೋದಾದರೆ ನೋಡಿ, ಅರ್ಜಿ ಯಾವ ಒಂದು ವಿಧಾನದಲ್ಲಿ ನೀವು ಹಾಕ್ಕೋಬೇಕು ಅಂತೇಳಿ ಡೀಟೇಲಾಗಿ ನೋಡಿ. ಆನ್ಲೈನ್ ಈ ಒಂದು ಮಾಹಿತಿನ ಯಾರ್ಯಾರು ಉದ್ಯೋಗ ಹುಡುಕ್ತಾ ಇರ್ತಾರೋ ಅಂಥ ಒಂದು ಅಭ್ಯರ್ಥಿಗಳಿಗೆ ಉಪಯೋಗ ಆಗ್ತದೆ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡ್ಕೊಳ್ಳಿ. ನೋಡಿ, ಈ ಒಂದು ಅಗ್ನಿಪಥದ ಪ್ರಯೋಜನಗಳು ಏನೇನಿದೆ ಅಂತ ನೋಡ್ತಾ ಹೋಗೋಣ. ಸಂಬಳ ಯಾವ ರೀತಿ ಕೊಡ್ತಾರೆ ಅಂಥೇಳಿ ನೋಡ್ತಾ ಹೋಗೋಣ. ಫಸ್ಟ್ ವರ್ಷ, 1ನೇ ವರ್ಷ ನೀವೇನು ಫಸ್ಟ್ ಏನು ಸೇರ್ಪಡೆ ಆಗ್ತಿರೋ, ಆ ಒಂದು ವರ್ಷದಾಗ ನಿಮ್ಗೆ ಏನಾಗುತ್ತೆ, 1 ತಿಂಗಳಿಗೆ 21,000 ಸಂಬಳ ಸಿಗುತ್ತೆ. ಟೋಟಲ್ 12 ತಿಂಗಳು ಸೇರಿ 2,52,000 ಸಂಬಳ ಆಗುತ್ತೆ. ಜೊತೆಗೆ ನೆಕ್ಸ್ಟು 2ನೇ ವರ್ಷ ನೋಡ್ತಾ ಹೋದರೆ ನೋಡಿ, 23,100 ರೂಪಾಯಿ ಸಿಗುತ್ತೆ 2ನೇ ವರ್ಷಕ್ಕೆ. 12 ತಿಂಗಳು ಸೇರಿದರೆ ನಿಮಗೆ 2,77,200 ರೂಪಾಯಿ ಆಗುತ್ತೆ. 3ನೇ ವರ್ಷದಲ್ಲಿ 25,580 ರೂಪಾಯಿ ಸಿಗುತ್ತೆ ಪ್ರತಿ ತಿಂಗಳು. 12 ತಿಂಗಳು ಸೇರಿದರೆ ನಿಮಗೆ 3,06,960 ರೂಪಾಯಿ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ನೋಡ್ತಾ ಹೋದರೆ 4ನೇ ವರ್ಷಕ್ಕೆ ನಿಮಗೆ 28,000 ಸಂಬಳ ಸಿಗುತ್ತೆ. 12 ತಿಂಗಳು ನೋಡ್ತಾ ಹೋದರೆ 3,36,000 ರೂಪಾಯಿ ಆಗುತ್ತೆ. 4 ವರ್ಷದ ಒಟ್ಟು ಮೊತ್ತ ಟೋಟಲ್ ಸೇರಿದರೆ ಏನು ಆಗುತ್ತೆ, ನಮ್ಮದೆಲ್ಲ ಸಂಬಳ ಸೇರಿದರೆ 11,72,160 ರೂಪಾಯಿ ಆಗುತ್ತೆ ಸ್ನೇಹಿತರೆ. ನೀವು ಒಂದು ಅಲ್ಲಿ ಡ್ಯೂಟಿ ಮಾಡಿರೋದು. ಜೊತೆಗೆ 4 ವರ್ಷದ ನಂತರ ನಿವೃತ್ತಿ ಸಮಯದಲ್ಲಿ, ಅಂದರೆ 4 ವರ್ಷಕ್ಕೆ ಇಲ್ಲಿ ರಿಟೈರ್ಮೆಂಟ್ ಇರುತ್ತೆ. ಬರೀ 4 ವರ್ಷ ಮಾತ್ರ ನಿಮ್ಮನ್ನಲ್ಲಿ ಸೇರಿಸ್ಕೊಳ್ತಾರೆ. ಅದಾದಮೇಲೆ ನೀವು ಡ್ಯೂಟಿ ಮಾಡಿರೋದು 11,72,160 ರೂಪಾಯಿ ಆಗುತ್ತೆ. ಜೊತೆಗೆ ಅವರು ಕೂಡ ನಿಮಗೆ 11,71,000 ರೂಪಾಯಿ ಅವರು ಸೇರಿಸಿ ನಿಮ್ಗೆ ಕೊಡ್ತಾರೆ. ಆವಾಗ ಎಷ್ಟಾಗುತ್ತೆ ನಿಮಗೆ ಟೋಟಲು 4 ವರ್ಷದ ನಂತರ ಒಟ್ಟು ಮೊತ್ತ 23,43,160 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಇದ್ರ ಜೊತೆಗೆ ನಿಮಗೆ ಅತ್ಯುತ್ತಮ ಸೇನಾ ತರಬೇತಿ ಕೂಡ ಸಿಗುತ್ತೆ. ಈ ಒಂದು 23,43,160 ರೂಪಾಯಿ ಜೊತೆಗೆ ನಿಮಗೆ
ಏನೇನು ಸಿಗುತ್ತೆ ಅಂದರೆ ಅತ್ಯುತ್ತಮ ಸೇನಾ ತರಬೇತಿ ಕೂಡ ಸಿಗುತ್ತೆ. 4 ವರ್ಷಗಳ ಕಾಲ ನಿಮ್ಗೆ ಊಟ ಉಪಹಾರ ಅಂತೂ ಮಾಮೂಲಿ ಕೊಡಲೇಬೇಕು. ವಸತಿ ಕೂಡ ಅಲ್ಲೇ ಇರುತ್ತೆ. ಸೇವನಾ ಒಂದು ಜೀವನದಲ್ಲಿ ಎಲ್ಲ ರೀತಿಯಿಂದ ನಿಮಗೆ ಉಚಿತವಾಗಿ ಏನು ಸಿಗಬೇಕು ಅದನ್ನೆಲ್ಲ ಕೊಡ್ತಾರೆ. ಜೊತೆಗೆ ಶಿಸ್ತಿನ ಒಂದು ಜೀವನ ಶೈಲಿ ಕಲಿತಂಗೂ ಆಗುತ್ತೆ ಮತ್ತು ಪ್ರಬುದ್ಧ ಮನಸ್ಥಿತಿ ಕೂಡ ನಮ್ಮದಾಗುತ್ತೆ. 4 ವರ್ಷಗಳ ನಂತರ ಉದ್ಯೋಗ ಅವಕಾಶಗಳು, ನೀವೊಂದು 4 ವರ್ಷ ಸರ್ವಿಸ್ ಮಾಡಿದ ಮೇಲೆ ನಿಮಗೆ ಏನೇನೊಂದು ಆಫರ್ಗಳಿರ್ತವೆ, ಎಲ್ಲೆಲ್ಲಿ ನಿಮಗೆ ಅವಕಾಶ ಇರುತ್ತೆ ಅಂದರೆ 3 ಪಡೆಗಳು ಅಂದರೆ ಸೇನಾಪಡೆ, ನೌಕಾಪಡೆ, ವಾಯುಪಡೆ, ಈ ಒಂದು 3 ಪಡೆಗಳಲ್ಲಿ ನಿಮಗೆ ಫಸ್ಟ್ ಪ್ರಿಫರೆನ್ಸ್ ಸಿಗುತ್ತೆ ಸ್ನೇಹಿತರೆ. ಸೊ ನೋಡ್ತಾ ಹೋಗ್ಬೋದು. CRPF, ರೈಲ್ವೆ ರಕ್ಷಣಾ ಪಡೆ, GRP, CISF, BSF, ಕಸ್ಟಮ್ಸ್ ಮತ್ತು ಕೇಂದ್ರ ಅಬಕಾರಿ, ಅರಣ್ಯ ಇಲಾಖೆಗಳು, ONGC, IOCL, HPCL, ಭಾರತೀಯ ರೈಲ್ವೆ, ರಾಜ್ಯ ಪೊಲೀಸ್, ಬ್ಯಾಂಕ್ಗಳು, ವಿಮಾನ ನಿಲ್ದಾಣಗಳು, ಬಂದರುಗಳು, ಸಂಚಾರ ಪೊಲೀಸ್ ಇಲಾಖೆಗಳು, ಟೋಲ್ ಪ್ಲಾಜಾಗಳು, ATMಗಳು, NMDC, SAIL, ಎಲ್ಲ ಕೇಂದ್ರ ಸಾರ್ವಜನಿಕ ವಲಯದ ಸಂಸ್ಥೆಗಳು, ಎಲ್ಲ ರಾಜ್ಯ ಸಾರ್ವಜನಿಕ ವಲಯದ ಸಂಸ್ಥೆಗಳು, ಟಾಸ್ಕ್ ಫೋರ್ಸ್, ಟಾಟಾ, ವಿಪ್ರೋ, ಮಹೀಂದ್ರಾದಂಥ ಒಂದು ಕಾರ್ಪೊರೇಟ್ ಕಂಪ್ನಿಗಳು, ಖಾಸಗಿ ಭದ್ರತಾ ಸಂಸ್ಥೆಗಳು, ಲಾಜಿಸ್ಟಿಕ್ ಕಂಪ್ನಿಗಳು, ಕಾರ್ಗೋ ಕಂಪ್ನಿಗಳು, ವೇರ್ ಹೌಸಿಂಗ್ ಕಂಪ್ನಿಗಳು, ರಸ್ತೆ ಸಾರಿಗೆ ಸಂಸ್ಥೆಗಳು, ಖಾಸಗಿ ಸಾರಿಗೆ ಕಂಪ್ನಿಗಳು, ವಿಮಾನಯಾನ ಸಂಸ್ಥೆಗಳು, ಸಮುದಾಯ ಪೊಲೀಸಿಂಗ್ ಮತ್ತು ಇನ್ನೂ ಹಲವಾರು ರೀತಿಯ ಒಂದು ನಿಮಗೆ ಆಫರ್ಗಳು ಸಿಗ್ತವೆ. ನೀವೆಲ್ಲ ಕಡೆ ಸೇರೋದ್ರಿಗೆ ನಿಮಗೆ ಅಲ್ಲಿ ಪ್ರಿಫರೆನ್ಸ್ ಇರುತ್ತೆ ಸ್ನೇಹಿತರೆ. ಮತ್ತು ಯುವಕರು, ಗಲಭೆಕೋರರು, ಲೂಟಿಕೋರರು, ಸಮಾಜಘಾತಕ ಶಕ್ತಿಗಳನ್ನು ಎದುರಿಸಲು ಅತ್ಯುತ್ತಮ ತರಬೇತಿ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಸೊ ಆದ್ದರಿಂದ ಪ್ರಿಯ ಯುವಕರೇ, ಅಗ್ನಿಪಥ ನಿಮ್ಮ ಜೀವನದಲ್ಲಿ ಬಹಳ ಮುಖ್ಯ ಮತ್ತು ಒಂದು ದೊಡ್ಡ ಕೊಡುಗೆ ಎಂದು ದಯವಿಟ್ಟು ತಿಳಿದುಕೊಳ್ಳಿ. ಸೊ ಯಾರ್ಯಾರು ಇದರಲ್ಲಿ ಸೇರ್ಕೊಳ್ತಕ್ಕಂಥ ಇಷ್ಟ ಇರುತ್ತೋ, ಮನಸ್ಸಿರುತ್ತೋ, ಸೊ ಅಂಥವ್ರು ನೀವು ಇದರಲ್ಲಿ ಸೇರ್ಕೊಳ್ಬೋದು ಸ್ನೇಹಿತರೆ. ಮತ್ತು ಈ ಒಂದು ಅಗ್ನಿವೀರರಿಗೆ 10% ಮೀಸಲಾತಿ ಕೂಡ ಇರುತ್ತೆ. ಕೋಸ್ಟ್ ಗಾರ್ಡ್, ರಕ್ಷಣಾ ನಾಗರಿಕ ಹುದ್ದೆಗಳಲ್ಲಿ ಮತ್ತು ಸುಮಾರು 100 ರಕ್ಷಣಾ PSUಗಳು ಮತ್ತು R&D ಘಟಕಗಳಲ್ಲಿ, ಉದಾಹರಣೆಗೆ HAL, BEL, BDL, BEML, DRDOನ ಎಲ್ಲ BL, BDL, BEML, DRDOನ ಎಲ್ಲ ಒಂದು ಲ್ಯಾಬ್ಗಳು ಇತ್ಯಾದಿಗಳಲ್ಲಿ ನಿಮಗೆ 10% ಮೀಸಲಾತಿ ಕೂಡ ಇರುತ್ತೆ ಸ್ನೇಹಿತರೆ. ಸೊ ನೀವು ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ತಿಳ್ಕೊಳ್ಬೇಕು ಅಂತಂದರೆ ಸೊ ನೋಡ್ಬೋದು ನೀವು ಈ ಒಂದು ಕೆಳಗಿನ ಒಂದು ಏನಿದೆ ವೆಬ್ಸೈಟ್ ಅಡ್ರೆಸ್ಸು, ಇದಕ್ಕೆ ನೀವು ಭೇಟಿ ನೀಡಿ ಡೀಟೇಲ್ ಆಗಿ ತಿಳ್ಕೊಬೋದು ಸ್ನೇಹಿತರೆ. ಸೊ ನೋಡಿ, ಭಾರತೀಯ ಸೇನೆದು ಕೂಡ ಇದೆ, ನೌಕಾಪಡೆದು ಕೂಡ ಇದೆ, ವಾಯುಪಡೆದು ಕೂಡ ಇದೆ ವೆಬ್ಸೈಟ್ ಅಡ್ರೆಸ್ಸು. ದಯವಿಟ್ಟು ನೀವು ಇದನ್ನು ನೋಡ್ಕೊಳ್ಬೋದು ಸ್ನೇಹಿತರೆ. ಸೊ ಜೊತೆಗೆ ನಿಮ್ಮ ಒಂದು ಸ್ನೇಹಿತರು ಯಾರಾದರೂ ಇದರಲ್ಲಿ ಸೇರಬೇಕಂತ ಮನಸ್ಸಿದ್ರೆ ಸೊ ಅಂಥವರಿಗೆ ಉಪಯೋಗ ಆಗುತ್ತೆ, ಅಂಥವ್ರಿಗೆ ಕೂಡ ಈ ಒಂದು ಮಾಹಿತಿನ ಫಾರ್ವರ್ಡ್ ಮಾಡಿ ಅಂತ ಹೇಳುತ್ತಾ, ಯಾರ್ಯಾರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಅಂತ ಹೇಳುತ್ತಾ ಸ್ನೇಹಿತರೆ, ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ. ನಮಸ್ಕಾರ.